ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಗ್ರೀನ್ ಟೀ ನಾನು ನಿಮಗೆ ಇದ್ರದ್ದು ಫುಲ್ ರೆಸಿಪಿ ಯಾವಾಗಲಾದ್ರೂ ತೋರಿಸ್ತೀನಿ. ಮತ್ತು ಗಾರ್ಲಿಕ್ ಬ್ರೆಡ್ ಇದ್ರದ್ದು ನಾನು ರೆಸಿಪಿ ತೋರಿಸಿದ್ದೀನಿ ಡೀಟೇಲಾಗಿ ನನ್ನ ಒಂದು ಚಾನಲ್ ವೀಡಿಯೋಸಲ್ಲಿದೆ, ಪ್ಲೀಸ್ ಚೆಕ್ ಮಾಡಿ. ಇದಂತೂ ತುಂಬ ಬೇಗ ಈಸಿಯಾಗಿ ಆಗುತ್ತೆ. ಪ್ಲಸ್ ಮತ್ತು ಗಾರ್ಲಿಕ್ ಯೂಸ್ ಮಾಡೋದ್ರಿಂದ LDL ಲೆವೆಲ್ ಕೂಡ ಕಮ್ಮಿ ಆಗುತ್ತೆ, ಬ್ಲಡ್ ಪ್ರೆಷರ್ ಕೂಡ ಕಮ್ಮಿ ಆಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ರೆಸಿಪಿ ನಾನು ತೋರಿಸ್ತಾ ಇರೋದು ಬಂದು ನಿಮಗೆ ಹೈ ಪ್ರೋಟೀನ್ ಪಿಜ್ಜಾ ಪಡ್ಡು. ಇದಕ್ಕೆ ನಾನು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಮೊಳಕೆ ಬಂದಿರೋ ಪರವಾಗಿಲ್ಲ. ಸೊ ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಉಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಬೇಕು. ಮತ್ತು ಇನ್ನೊಂದು ಕಡೆ ನೋಡಿ ತುರಿದಿಟ್ಟಿರೋ ಪನ್ನೀರು ಮತ್ತು ಕಲರ್ದು ಕ್ಯಾಪ್ಸಿಕಮ್, ನಿಮ್ಗೆ ಯಾವ ಕಲರ್ ಅವೈಲೇಬಲ್ ಇದೆಯೋ ಅದು ಕೂಡ ಹಾಕ್ಕೊಬೋದು. ಮತ್ತು ಸ್ವಲ್ಪ ಉಪ್ಪು, ಖಾರ ರುಚಿಗೆ. ಅಂದರೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಬೋದು. ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರ್ ಅಥವಾ ಆರಿಗ್ಯಾನೋ ಏನಿದ್ರೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಸ್ಟಫಿಂಗಿಗೆ ಫಿಲ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ನಲ್ಲ ನೋಡಿ, ಈ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ಇನ್ನೂ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ. ಇವಾಗ ಇದನ್ನು ಪಡ್ಡು ಮಾಡೋ ಹೆಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಇದನ್ನು ಸೇಮ್ ದೋಸೆ ಹಸಿಟ್ಟು ನಾವು ಹೇಗೆ ಹಾಕ್ತೀವಿ ಅದೇ ಥರ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಬೇಕು. ಇದು ಸ್ವಲ್ಪ ಪಾಕೆಟ್ಸ್ ಆಗೋ ಥರ ಸ್ಪ್ರೆಡ್ ಮಾಡ್ಕೊಬೇಕು. ಇದನ್ನು ಆದಷ್ಟು ಲೋ ಫ್ಲೇಮಲ್ಲಿ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಸೀದೋಗಲ್ಲ. ಆಮೇಲೆ ಇದಕ್ಕೆ ಸ್ಟಫಿಂಗ್ ಹಾಕಿ ಮತ್ತು ಚೀಸೆಲ್ಲ ಹಾಕೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ. ಸೊ ಆರಾಮಾಗಿ ಪೇಷನ್ಸಾಗಿ ಮಾಡಿದ್ರೆ ತುಂಬ ಸೂಪರ್ ಟೇಸ್ಟಿಯಾಗಿರೋ ಒಂದು ಸ್ಟಾರ್ಟರ್ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಹೆಲ್ದಿ ರೆಸಿಪಿ. ಸೊ ಅದು ರೆಡಿ ಆಗುತ್ತೆ ನೋಡಿ. ನಾನು ಮಾಡಿರೋ ಸ್ಟಫಿಂಗ್ನ ನಾನು ಒಂದೊಂದಕ್ಕೆ ಹಾಕ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲಿ. ನಾನು ಆಗಲೇ ಏನು ಆಯಿಲ್ ಹಾಕಿದ್ನೋ ಅಷ್ಟೇ, ಜಾಸ್ತಿ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಮೇಕ್ ಶ್ಯೂರ್ ಎಲ್ಲ ವೆಜಿಟೇಬಲ್ಸು ಚೆನ್ನಾಗಿ ಕುಕ್ ಆಗಬೇಕು, ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಇದಕ್ಕೆ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸ್ ಇದಕ್ಕೆ ಮೇಲ್ಗಡೆ ಹಾಕ್ಕೊಬೇಕು ಸ್ವಲ್ಪ ಕುಕ್ ಆದಮೇಲೆ. ಆನಂತರ ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಚೀಸ್ ಕ್ಯೂಬ್ಸ್ನ ಇದ್ರ ಮೇಲೆ ಇಡಬೇಕು ನೋಡಿ. ಇವಾಗ ನಾನು ಇಡ್ತಾ ಇದ್ದೀನಲ್ಲ ಒಂದೊಂದೇ ಆ ಥರ ಚೀಸ್ ಕ್ಯೂಬ್ಸ್ನ ಇದ್ರ ಮೇಲೆ ಇಟ್ಟು ಇನ್ನೊಂದು 3 to 5 minutes ಲೋ ಫ್ಲೇಮಲ್ಲಿ ಮುಚ್ಚಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಸೊ ಅದಾದಮೇಲೆ ಫೈನಲಿ ಈ ಥರ ಇರುತ್ತೆ ನೋಡಿ, ಆರಾಮಾಗಿ ಈ ಥರ ಎತ್ಬೋದು. ಸ್ವಲ್ಪ ಎಣ್ಣೆ ಕೂಡ ನಿಮಗೆ ಜಾಸ್ತಿ ಇದರಲ್ಲಿ ಬೇಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಲಂಚ್ ಬಾಕ್ಸ್ಗೂ ರೆಡಿ ಮತ್ತು ಮಾರ್ನಿಂಗ್ ಟಿಫನ್ಗಂತೂ ನಮ್ಮ ಮನೇಲಿ ತುಂಬ ಫೇವ್ರೇಟ್ ಆಗೋಯ್ತು ನಮ್ಮ ಯಜಮಾನ್ರಿಗೆ. ಇವಾಗೂ ಕೂಡ ಸೇಮ್ ಪಿಜ್ಜಾ ತಿನ್ನೋ ಟೇಸ್ಟೇ ಇರುತ್ತೆ. ಸೊ ಆರಾಮಾಗಿ ನೀವು ಇದನ್ನು ಮಾರ್ನಿಂಗ್ ಟಿಫನ್ಗೆ ನೀವು ಮಾಡ್ಕೊಳ್ಬೋದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಮಗೂ ಹೆಲ್ದಿ ರೆಸಿಪಿ ಅನ್ನೋದು ಒಂದು ಸಮಾಧಾನ ಇರುತ್ತೆ. ಇದರಲ್ಲಿ ನಾವು ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಹೆಲ್ದಿ ಆಗಿರೋದ್ರಿಂದ ಒಂದು ಹೆಲ್ದಿ ಬ್ರೇಕ್ಫಾಸ್ಟು ರೆಡಿಯಾಗಿ ಹೋಗುತ್ತೆ, ಅದು ಸ್ವಲ್ಪ ಟೈಮಲ್ಲೇ. ಇನ್ನು ನನ್ನ ಮಗನಿಗೆ ಬಾಕ್ಸ್ಗೂ ಕಟ್ಟಿ ತಿನ್ನೋದಕ್ಕೂ ಹಾಕ್ಕೊಟ್ಟು ಲಂಚ್ ಕೂಡ ಅವನಿಗೆ ಪ್ಯಾಕ್ ಆಯಿತು ಮಧ್ಯಾಹ್ನಕ್ಕೆ. ಅವ್ನ ಬಾಕ್ಸ್ ರೆಡಿ ಮಾಡಿ ಅವನ್ನ ಬೆಳಗ್ಗೆ 9 o'clock ಅಷ್ಟರಲ್ಲಿ ವ್ಯಾನ್ ಟೈಮಿಂಗ್ಸ್ ಅಷ್ಟರಲ್ಲಿ ರೆಡಿ ಮಾಡಿ ಕಳಿಸಿದ್ರೆ ಅದು ನನ್ನ ಬೆಳಗಿನ ದೊಡ್ಡ ಟಾಸ್ಕು ಮುಗ್ದಂಗೆ. ಆಲ್ಮೋಸ್ಟ್ ಅರ್ಧ ದಿನ ಕೆಲಸ ಮಾಡೋದು ನನಗೆ 9 ಗಂಟೆ ಅಷ್ಟರಲ್ಲಿ ಮುಗ್ದಿರುತ್ತೆ. ನಾನು ಲಂಚ್ ಬ್ಯಾಗೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ನಮ್ಮ ಸಾಹೇಬರು ಆರಾಮಾಗಿ ರೆಡಿಯಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ರು. ಸೊ ಬೇಗ ರೆಡಿಯಾಗಿದ್ದ, ಟಿಫನ್ ಕೂಡ ಆಗಿತ್ತಲ್ಲ. ಸೊ ಅವರಪ್ಪ ರೆಡಿ ಆಗೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದ ವ್ಯಾನಿಗೆ ಡ್ರಾಪ್ ಮಾಡೋದಕ್ಕೆ. 9 o'clock ಅಷ್ಟರಲ್ಲಿ ಕೆಲಸನೂ ಆಗಿ ಪೂಜೆನೂ ಆಗಿತ್ತು. ಇನ್ನು ಅವ್ನು ಸ್ಕೂಲಿಗೆ ಹೋದ್ಮೇಲೆ ನನ್ನ ಏನು ರಿಮೈನಿಂಗ್ ವರ್ಕ್ ಇದೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊತೀನಿ. ಸೊ ಇವಾಗ ಬಾದಾಮ್ ಎಲ್ಲ ಖಾಲಿ ಆಗಿತ್ತು. ಮಾರ್ನಿಂಗ್ ಎವ್ರಿಡೇ ಬಾದಾಮನ್ನ ನನ್ನ ಮಗ ಅಥವಾ ನನ್ನ ಹಸ್ಬೆಂಡ್ ಇಬ್ಬರು ತಿಂತಾರೆ. ಸೊ ಅದನ್ನು ಇಲ್ಲಿ ರೀಫಿಲ್ ಮಾಡ್ತಾಯಿದ್ದೀನಿ ನೋಡಿ. ಬಾದಾಮ್ ಇದು ಅಜ್ಫಾನಲ್ಲಿ ತಂದಿದ್ದು, ಒಳ್ಳೆ ಕ್ವಾಲಿಟಿ ಬಾದಾಮ್ ಕೊಡ್ತಾರೆ, ಅಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಸಾಬುದಾನ ಖಾಲಿ ಆಗಿತ್ತು. ಯೂಶ್ವಲಿ ಸಾಬುದಾನ ನಾನು ಇಡ್ಲಿಗೆ ಆಮೇಲೆ ಪಾಯಸ ಇವೆರಡೇ ನಾನು ಜಾಸ್ತಿ ಮಾಡೋದು ಇದರಲ್ಲಿ. ಸೊ ಅದು ಕೂಡ ಖಾಲಿಯಾಗಿತ್ತು, ಎಲ್ಲ ರೀಫಿಲ್ ಮಾಡ್ಕೊತಾ ಇದ್ದೆ. ಇದ್ರಲ್ಲಿ ಪಾಯಸ ಮಾತ್ರ ತುಂಬ ಚೆನ್ನಾಗಿರುತ್ತೆ, ನನ್ನ ಫೇವ್ರೇಟ್ ಅದು. ರೆಗ್ಯುಲರಾಗಿ ನಮ್ಮ ಮನೇಲಿ ಯಾವ್ದಾನ ಫಂಕ್ಷನ್ಸ್ ಆದರೆ ಅಥವಾ ಏನಾದರೂ ನೈವೇದ್ಯಕ್ಕೆ ಇಡಬೇಕು ಅಂದರೆ ರೆಗ್ಯುಲರಾಗಿ ಮಾಡೋದಿದ್ದೇನೆ ಮತ್ತು ತುಂಬ ಈಸಿಯಾಗಿ ಕೂಡ ಆಗುತ್ತೆ. ಇನ್ನೊಂದು 1/2 kg ಬಾದಾಮ್ ತೊಗೊಂಬಂದರೆ ನಮಗೊಂದು 1 month ಎಲ್ಲ ಆಗುತ್ತೆ. ಬಿಕಾಸ್ 5 to 6 ಅಷ್ಟೇ ಯೂಸ್ ಮಾಡೋದು. ಒಂದು 1/2 kgಯಿಂದ 1 kg ತೊಗೊಂಬಂದರೆ ಕರೆಕ್ಟಾಗಿ ಆಗುತ್ತೆ. ಇನ್ನು ಸ್ವಲ್ಪ ಅಂಗಡಿ ಕೂಡ ಹೋಗಬೇಕಾಗಿತ್ತು ಬೆಡ್ ತೊಗೊಂಡು ಬರೋದಕ್ಕೆ. ಹೌದು, ಬೆಡ್ ನಮ್ಮ ಮನೆಗಲ್ಲ, ನಮ್ಮ ತಾತ ಅವ್ರ ಮನೆಗೆ. ಸೊ ಒಂದು 2-3 ಕಡೆ ವಿಚಾರಿಸ್ಬಿಟ್ಟು ತೊಗೊಂಡು ಬರೋಣ ಅಂದ್ಬಿಟ್ಟು
ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಸಣ್ಣ ಪುಟ್ಟ ಇರೋ ಕೆಲಸನ ಮುಗಿಸ್ಕೊಳ್ಳೋಣ ಅಂದ್ಕೊಂಡು ಮುಗಿಸ್ಕೊತಾ ಇದ್ದೆ. ಇನ್ನು ಮಧ್ಯಾಹ್ನಕ್ಕೆ ಯೂಶ್ವಲಿ ಚಪಾತಿ ಅಥವಾ ರೈಸ್ ಕಡಿಮೆನೇ, ಚಪಾತಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಚಪಾತಿ ಹಸಿಟ್ಟು ಕೂಡ ಕಲಸಿಟ್ಬಿಡೋಣ, ಹೋದ್ಮೇಲೆ ಮತ್ತೆ ಸ್ವಲ್ಪ ಲೇಟ್ ಆದರೆ ಅಂದ್ಬಿಟ್ಟು ಇಲ್ಲಿ ಚಪಾತಿ ಕೂಡ ನಾನು ಕಲಸಿಡ್ತಾ ಇದ್ದೀನಿ. ಸ್ವಲ್ಪ ಗಿಫ್ಟ್ಸ್ ಪ್ಯಾಕಿಂಗ್ ಮಾಡೋದಿತ್ತು. ಒಂದು ಆಫೀಸ್ ಇವೆಂಟ್ ಇತ್ತು ನನ್ನ ಹಸ್ಬೆಂಡ್ದು. ಸೊ ಅಲ್ಲಿ ಎಲ್ಲ ಗಿಫ್ಟ್ಸ್ ಕೊಡೋದಕ್ಕೋಸ್ಕರ ಗಿಫ್ಟ್ಸ್ ಪ್ಯಾಕ್ ಮಾಡೋದಿತ್ತು. ಇನ್ನು ಹೊರಗಡೆ ಕೊಟ್ಟರೆ ಸ್ವಲ್ಪ ಜಾಸ್ತಿ ಇತ್ತು ಕ್ವಾಂಟಿಟಿ. ಸೊ ಅದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ತೊಗೊತಾರೆ. ಸೊ ನಾವೇ ಮನೇಲೇ ಪ್ಯಾಕ್ ಮಾಡೋಣ ಅಂದ್ಕೊಂಡು ನೋಡಿ ಇಷ್ಟು ಗಿಫ್ಟ್ಸ್ ನಾನು ಒಂದು 1.5 hour ಒಳಗಡೆ ಕಂಪ್ಲೀಟಾಗಿ ಇಷ್ಟು ಗಿಫ್ಟ್ಸ್ನ ಪ್ಯಾಕ್ ಮಾಡಿದೆ. ನನ್ನ ಹಸ್ಬೆಂಡ್ ಇಲ್ಲಿ ಬರೀ ಜಸ್ಟ್ ಹೆಲ್ಪ್ ಮಾಡ್ತಾಯಿದ್ರು, ಸೆಲೋ ಟೇಪ್ನ ಕಟ್ ಮಾಡಿಕೊಡ್ತಾರೆ. ನೋಡಿ ಇಷ್ಟೂ ಕ್ಲೀನಾಗೆ ಪ್ಯಾಕ್ ಮಾಡಿದೆ. ನಾವಿಷ್ಟನ್ನು ಹೊರಗಡೆ ಪ್ಯಾಕ್ ಮಾಡಿಸ್ಬೇಕು ಅಂತಂದರೆ ಎಷ್ಟು ಪ್ರೈಸ್ ಹೇಳ್ತಾರೆ ಗೊತ್ತಾ? ಇಲ್ಲಿ ಅಕಾರ್ಡಿಂಗ್ ಟು ದ ಸೈಜಸ್ ಮತ್ತು ಇದನ್ನು ನೋಡಿಕೊಂಡು ನಾವು ಪೇಪರ್ನ ಅಂದರೆ ಗಿಫ್ಟ್ ರ್ಯಾಪನ್ನು ವೇಸ್ಟ್ ಮಾಡ್ದಿರಾ ಪ್ಯಾಕ್ ಮಾಡಿ ಮುಗಿಸ್ದೆ ನಾನು. ಫಸ್ಟ್ ಟೈಮ್ ಇಷ್ಟೊಂದು ಗಿಫ್ಟ್ನ ಪ್ಯಾಕ್ ಮಾಡಿರೋದು. ಸೊ ಅದನ್ನು ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಸ್ವಲ್ಪ ಬೆಡ್ ತೊಗೊಳ್ಬೇಕಿತ್ತು, ಇಲ್ಲಿ ಬಂದಿದ್ವಿ. ಸೊ ಬೆಡ್ ಕೂಡ ಫೈನಲ್ ಆಯಿತು. ಎಲ್ಲ ಮಾತಾಡ್ಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಮನೆ ಹತ್ರ ತೊಗೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಇದು ಬಂದು ಟ್ಯಾಬ್ ನಾನು ನಿಮಗೆ ಹೇಳಿದ್ದೆ ಅಲ್ಲ, ನಾವು ಟ್ಯಾಬ್ ತೊಗೊಳಕ್ಕೆ ಹೋಗ್ತಾಯಿದ್ವಿ ಅಂತ ಲಾಸ್ಟ್ ವ್ಲಾಗಲ್ಲಿ. ನೋಡಿ ಇದೇ ಟ್ಯಾಬ್ ಅದು. ನಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಬ್ ವರ್ಕ್ ಆಗಿಲ್ಲ. ಸೊ ನಾವು ಹೊಸದೇ ಪರ್ಚೇಸ್ ಮಾಡಿದ್ರಿ, ಬಿಕಾಸ್ ಆ ಆ್ಯಪ್ ಇದಕ್ಕೆ ಸಪೋರ್ಟ್ ಆಗ್ತಾ ಇರಲಿಲ್ಲ ಹಳೆ ಟ್ಯಾಬ್ಗೆ. ಸೊ ಇದು ಬಂದು ಬೈಜೂಸ್ ಅವ್ರದ್ದು. ನಮಗೆ ಇದು ಕಾಸ್ಟ್ ಬಂದು ಟೋಟಲ್ ಸೆಟ್ ಇದು 7500 ಆಯಿತು, ಇನ್ಕ್ಲೂಡಿಂಗ್ ಕೀಬೋರ್ಡ್ ಎಲ್ಲನೂ. ಬಟ್ ಕೀಬೋರ್ಡ್ ಏನು ನಮಗೆ ಅವಶ್ಯಕತೆ ಇರಲಿಲ್ಲ ಇವಾಗ ಸದ್ಯಕ್ಕೆ. ಇವನ ಎಜುಕೇಷನ್ ಪರ್ಪಸ್ಗೆ ಸಾಕಿಷ್ಟು, ಬರೀ ಒಂದೆರಡು ಇದು ಅಂದ್ಬಿಟ್ಟು ಕೀಬೋರ್ಡ್ನ ಎತ್ತಿಟ್ಟಿದ್ದೀವಿ. ಇದು ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಫೀಚರ್ಸ್ ಕೂಡ ಇದೆ. ನೀವು ಯಾರಾದರೂ ಮಕ್ಕಳಿಗೆ ಎಜುಕೇಷನ್ ವೈಸ್ ಫೋನ್ ಬಿಟ್ಟು ಅದ್ರ ಮೊದಲು ಏನಾದರೂ ನೀವು ಹುಡುಕ್ತಾ ಇದ್ದೀರಾ ಅಂತಂದರೆ ಲೈಕ್ ಅದನ್ನು ಸಬ್ಸ್ಟಿಟ್ಯೂಟಾಗಿ ಪ್ಲೀಸ್ ಇದಕ್ಕೆ ನೀವು ಕನ್ಸಿಡರ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ಮೌಸು ಈ ಥರ ಕೀಬೋರ್ಡ್ ಎಲ್ಲ ಇದೆ. ಬಟ್ ಇವನಿಗೆ ಇದೆಲ್ಲ ಏನು ಯೂಸ್ ಆಗೋಲ್ಲ. ಸೊ ನಾವು ಒಂದು ಆ್ಯಪ್ಗೋಸ್ಕರ ತೊಗೊಂಡಿದ್ದು, ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ದಂಗೆ. ಸೊ ನಮಗೆ ಇಷ್ಟೇ ಸಾಕು ಅಂದ್ಕೊಂಡು ಇದನ್ನೇ ಪರ್ಚೇಸ್ ಮಾಡಿದ್ವಿ. ಸೊ ಇದು ಬಂದು ಈವ್ನಿಂಗ್ ಆಗಿತ್ತು. ಅವ್ನು ಸ್ಕೂಲಿಂದ ಬಂದು ಎಲ್ಲ ರೆಡಿ ಮಾಡಿ ನಾನು ನನ್ನ ಫ್ರೆಂಡ್ ಫ್ಯಾಮಿಲಿ ಡಿನ್ನರ್ಗೆ ಹೋಗ್ತಾಯಿದ್ದೀವಿ. ತುಂಬ ದಿನ ಆಗಿತ್ತು ನಾವು ಮೀಟ್ ಮಾಡಿ. ಸೊ ವೀಕೆಂಡ್ಸ್ ಅಂದರೆ ಯೂಶ್ವಲಿ ಪ್ಲ್ಯಾನ್ ಮಾಡ್ತೀವಿ ಎಲ್ಲರೂ ಒಂದು ಪ್ರಾಪರ್ ಪ್ಲೇಸಲ್ಲಿ ಮೀಟಪ್ ಆಗೋಕ್ಕೆ. ನಾವು ಬಂದಿರೋ ಪ್ಲೇಸ್ ಬಂದಿದ್ದು 1989 ಆರ್ 9889 ಗಾರ್ಡನ್ ಬಾರ್ ಆ್ಯಂಡ್ ಕಿಚನ್ ಅಂತ. ಸಖತ್ತು ಒಂದು ವೈಬ್ ಆಗಿರೋ ಪ್ಲೇಸ್ ಅಂತ ಹೇಳ್ಬೋದು ಇದು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಆ್ಯಂಬಿಯನ್ಸ್ಗಂತೂ ನಾನು ಫಿದಾ ಆಗಿಬಿಟ್ಟೆ. ನನ್ನ ಹಸ್ಬೆಂಡ್ ಆಲ್ರೆಡಿ ಇದನ್ನು ನೋಡಿದ್ರು. ಸೊ ಅವರು ಇದು ಪ್ಲ್ಯಾನ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದು, ನನಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಆ್ಯಕ್ಚುಲಿ ಏನಂದರೆ ಅವ್ರು ನನಗೆ ಸರ್ಪ್ರೈಸ್ ಮಾಡಬೇಕಿತ್ತು ಇಲ್ಲಿ ಕರ್ಕೊಂಡೋಗಿ ಅಂತ ಅಂದ್ಕೊಂಡಿದ್ರಂತೆ. ಬಟ್ ಸಡನ್ನಾಗೆ ಪ್ಲೇಸ್ ಯಾವುದು ಹೋಗೋದು ಅಂತ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ಸರಿ ಇದಕ್ಕೆ ಹೋಗೋಣ ಅಂದ್ಕೊಂಡು ಮತ್ತೆ ಇಲ್ಲಿ ಡಿಸೈಡ್ ಆಗಿ ಬಂದಿದ್ದು. ಎಲ್ಲರೂ ಹೇಳ್ತಾಯಿದ್ರು ನಿನಗೆ ನಾನು ಸರ್ಪ್ರೈಸ್ ಮಾಡಬೇಕು ಅಂತಿದ್ದೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಅಂತ. ಅಷ್ಟು ಚೆನ್ನಾಗಿದೆ. ಬಿಕಾಸ್ ಈ ಥರ ಪ್ಲೇಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಗ್ರೀನ್ರಿ ಮತ್ತು ಆ್ಯಂಬಿಯನ್ಸು, ಈ ಥರ ಲೈವ್ ಮ್ಯೂಸಿಕ್ಕು ಮತ್ತು ರೂಫ್ ಟಾಪು ಒಂಥರ, ಮತ್ತು ಲೇಕ್ ಎದುರುಗಡೆ ಇರೋದ್ರಿಂದ ಇದನ್ನು ಲೇಕ್ ವ್ಯೂ ಕೂಡ ನೀವು ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಮಾರ್ನಿಂಗ್ ಟೈಮ್ ಬಂದಾಗ, ನಾವು ಬಂದಿದ್ದು ಈವ್ನಿಂಗ್ ನೈಟ್ ಆಗಿರೋದ್ರಿಂದ ಆ್ಯಂಬಿಯನ್ಸ್ ವೈಸ್ ತುಂಬ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ಲೈವ್ ಮ್ಯೂಸಿಕ್ ಇತ್ತು. ಇಲ್ಲಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ರೂ. ಅವು ಕೂಡ ಸಖತ್ ಫನ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 3 hours ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನೋಡಿ ಈ ಪ್ಲೇಸ್ ಈ ಥರ ಇದೆ ಕಂಪ್ಲೀಟಾಗೆ. ನಾವು ಹೋಗಿದ್ದು ಕ್ರಿಸ್ಮಸ್ ಆದಮೇಲೆ. ತುಂಬ ಚೆನ್ನಾಗಿತ್ತು. ಕಂಪ್ಲೀಟ್ ಕ್ರೌಡ್ ಇತ್ತು. ಅಷ್ಟು ಕ್ರೌಡ್ ಇದ್ರೂ ನಿಮ್ಗೆ ಎಲ್ಲೂ ತುಂಬ ಜನ ಜಾಸ್ತಿ, ತುಂಬ ರಶ್ ಆ ಥರ ಏನೂ ಅನಿಸಿಲ್ಲ. ತುಂಬ ಸ್ಪೇಷಿಯಸ್ ಆಗಿರೋದಕ್ಕೆ ತುಂಬ ಚೆನ್ನಾಗಿದೆ. ನಾವು ಆರ್ಡ್ರ್ ಮಾಡಿದ್ದು ಕಾರ್ನ್, ಚಿಕನ್ ಮತ್ತು ಪ್ರಾನ್ಸ್ ಏನೇನೋ ಆರ್ಡ್ರ್ ಮಾಡಿದ್ವಿ. ಎಲ್ಲ ಫುಡ್ಡು ಸೂಪರಾಗಿತ್ತು. ನೀವು ಹೋಗಿ ಟ್ರೈ ಮಾಡಿ ಆಮೇಲೆ ಹೇಳಿ ಇಷ್ಟ ಆಯಿತಾ ಇಲ್ವಾ ಫುಡ್ ಅಂತ. ಮತ್ತು ನೋಡಿ ಇದು ನನ್ನ ಫ್ರೆಂಡ್ ಮಗ, ಅವನ ಸ್ಕೂಲ್ ಟೀಚರ್ ಮಗನ ಬರ್ಡೇ ಕೂಡ ಇತ್ತು ಇಲ್ಲಿ. ಅವರು ಕೋಇನ್ಸಿಡೆನ್ಸಾಗಿ ಸಿಕ್ಕಿದ್ರು. ಸೊ ಅವರ ಬರ್ಡೇ ಕೇಕ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಈವ್ನಿಂಗ್ನ ಪರ್ಫೆಕ್ಟಾಗಿ ಸ್ಪೆಂಡ್ ಮಾಡಿದ್ವಿ. ತುಂಬ ಮಾತುಕತೆ, ಸುಮಾರು ದಿನ ಆದಮೇಲೆ ಸಿಕ್ಕಿರೋದ್ರಿಂದ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಕ್ಕಳಿದ್ದಾಗ ಆಬ್ವಿಯಸ್ಲಿ ನ್ಯಾಚೋಸು, ಗಾರ್ಲಿಕ್ ಬ್ರೆಡ್ ಇದೆಲ್ಲ ಇದ್ದೇ ಇರುತ್ತೆ ನಮ್ಮ ಮೆನುಲಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಎಲ್ರಿಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.